ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ರಾಯಚೂರು ಜಿಲ್ಲೆಯಲ್ಲಿ ಎಸ್ಐಆರ್ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಪ್ರಾರಂಭಗೊಂಡಿದೆ. ಈಗಾಗಲೇ ಬಿಎಲ್ಒರವರು ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಸಂಬಂಧಪಟ್ಟ ಫಾರಂಗಳನ್ನು ದ್ವಿಪ್ರತಿಯಲ್ಲಿ ಮತದಾರರಿಗೆ ಕೊಡುವ ಒಂದು ಕಾರ್ಯದಲ್ಲಿ ತೊಡಗಿದ್ದು, ದಯವಿಟ್ಟು ನಮ್ಮ ಮತದಾರ ಬಾಂಧವರು ಅವುಗಳನ್ನು ತೆಗೆದುಕೊಂಡು ಸಮರ್ಪಕವಾಗಿ ತುಂಬಬೇಕು. ಆದ್ದರಿಂದ ಹೇಳಿರಿ, ಎದ್ದೇಳಿರಿ, ಮತದಾರ ಬಾಂಧವರಿ, ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರುವವರೆಗೂ ಸದಾ ಕ್ರಿಯಾಶೀಲರಾಗಿರಿ ಎಂದು ರಾಯಚೂರು ನಗರದ ಮಂತ್ರಾಲಯ ರಸ್ತೆಯಲ್ಲಿರುವ ವೆಂಕಟೇಶ್ವರ ಮಹಾವಿದ್ಯಾಲಯದಲ್ಲಿ ದಿನಾಂಕ 13/7/2026ರಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ಹಾಗೂ ವೆಂಕಟೇಶ್ವರ ಮಹಾವಿದ್ಯಾಲಯ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕುರಿತು ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಈ ವಿಷಯ ಕುರಿತು ಉಪನ್ಯಾಸ ನೀಡಲು ಬಂದಿದ್ದ ಸ್ವೀಪ್ ಸಮಿತಿ ಹಾಗೂ ಎಸ್ಐಆರ್ ಕಾರ್ಯಕ್ರಮಗಳ ಸಂಯೋಜನೆ ಅಧಿಕಾರಿ ಡಾಕ್ಟರ್ ದಂಡಪ್ಪ ಬಿರಾದಾರ್ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಉಪನ್ಯಾಸವನ್ನ ನೀಡಿದರು. ಭಾರತ ಚುನಾವಣಾ ಆಯೋಗ ನಿರ್ದೇಶನದಂತೆ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯಲ್ಲೂ ಸಹ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯಕ್ರಮ ನಡೆಯುತ್ತಿದ್ದು, ಈಗಾಗಲೇ ಈ ಕಾರ್ಯಕ್ಕೆ ಸುಪ್ರೀಂ ಕೋರ್ಟ್ ಸಂಪೂರ್ಣ ಬೆಂಬಲವನ್ನ ಸೂಚಿಸಿದೆ. ಪ್ರತಿಯೊಬ್ಬ 18 ವರ್ಷ ಪೂರ್ಣಗೊಳಿಸಿದಂತ ಮತದಾರರು, ಅಂದರೆ ಯುವಕ ಯುವತಿಯರು ಹೊಸದಾಗಿ ಸಹ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಸೇರಿಸಬೇಕು. ಜೊತೆಗೆ ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಹೊಂದಿದವರು ತಮ್ಮ ಮನೆಗೆ ಮತಗಟ್ಟೆ ಅಧಿಕಾರಿಗಳು ತಮ್ಮ ಮನೆಯಲ್ಲಿರುವ ಅರ್ಹ ಮತದಾರರ ಸಂಖ್ಯೆಗೆ ಅನುಗುಣವಾಗಿ ಒಬ್ಬರಿಗೆ 2 ಫಾರಂ ಕೊಡುತ್ತಾರೆ. ಅವುಗಳನ್ನು ತಾವುಗಳು ಸರಿಯಾಗಿ ತುಂಬಬೇಕು. ನಂತರ ಒಂದು ಫಾರಂ ಅನ್ನು ಬಿಎಲ್ಒರವರಿಗೆ ಕೊಟ್ಟು ಸ್ವೀಕೃತಿ ಪತ್ರವನ್ನ ತೆಗೆದುಕೊಳ್ಳಬೇಕು. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಿರಿ. ನಮ್ಮ ಎಸ್ಐಆರ್ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿರಿ. ಈ ಕಾರ್ಯಕ್ರಮದ ಯಶಸ್ವಿ, ಪ್ರಜಾಪ್ರಭುತ್ವದ ಆಡಳಿತದ ಯಶಸ್ವಿ. ಎಸ್ಐಆರ್ ಕಾರ್ಯ ಜನರ ಒಂದು ಕಾರ್ಯವಾಗಿದೆ. ಗಂಡು ಹೆಣ್ಣು ಎನ್ನದೇ ಎಸ್ಐಆರ್ನಂತೆ ಪ್ರತಿಯೊಬ್ಬರೂ ಮತದಾರರಾಗಿರಿ. ಎಲ್ಲಾ ಮತದಾರರ ಬಾಂಧವರೇ, ತಾವು ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿದಾಗ ಮಾತ್ರ ಮತದಾನ ದಿನ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಲು ಅನುಕೂಲವಾಗುತ್ತದೆ. ಜೂನ್ 30ರಿಂದ ಜುಲೈ 29ರವರೆಗೆ ಈ ಪ್ರಕ್ರಿಯೆ ನಡೆಯಲಿದೆ. ಆದ್ದರಿಂದ ಮತದಾರರೇ, ಹೇಳಿರಿ, ಎದ್ದೇಳಿರಿ, ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರುವವರೆಗೂ ಸದಾ ಕ್ರಿಯಾಶೀಲರಾಗಿರಿ. ಮತದಾನ ಮಾಡುವುದು ನಿಮ್ಮ ಹಕ್ಕು. ಅದೇ ರೀತಿಯಾಗಿ ಆರ್ಯ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸುವುದು ಕರ್ತವ್ಯ ಎಂಬುದನ್ನು ಪ್ರತಿಯೊಬ್ಬರು ಅರಿತುಕೊಳ್ಳಬೇಕು. ಎಸ್ಐಆರ್ ಎಂಬುದು ಕೇವಲ ಆಡಳಿತಾತ್ಮಕ ಉದ್ದೇಶದಿಂದ ಕೈಗೊಳ್ಳುವ ಪ್ರಕ್ರಿಯೆ ಅಷ್ಟೇ ಎಂದು ನಿರ್ಣಯಿಸಲು ಸಾಧ್ಯವಿಲ್ಲ. ಆಯೋಗ ತನ್ನ ಶಾಸನಬದ್ಧ ಅಧಿಕಾರ ಮೀರಿ ಕಾರ್ಯನಿರ್ವಹಿಸಿದೆ ಎಂಬುದನ್ನು ಒಪ್ಪಲಾಗದು. ನ್ಯಾಯಸಮ್ಮತ ಮತ್ತು ಮುಕ್ತ ಚುನಾವಣೆ ಯಾಂತ್ರಿಕವಾಗಿ ನಡೆಯುವ ಮತದಾನ ಪ್ರಕ್ರಿಯೆಯಷ್ಟೇ ಅವಲಂಬಿಸಿಲ್ಲ. ಮೂಲಭೂತವಾಗಿ ಮತದಾರರ ಪಟ್ಟಿಗಳ ಸಮಗ್ರತೆ, ನಿಖರದ ಮತ್ತು ವಿಶ್ವಾಸಾರ್ಹತೆಯನ್ನು ಅವಲಂಬಿಸಿದೆ ಎಂದು ಈಗಾಗಲೇ ಸುಪ್ರೀಂ ಕೋರ್ಟ್ ಈ ಕುರಿತು ಪ್ರಮುಖವಾಗಿ ಹೇಳಿದೆ. ಆದ್ದರಿಂದ ನಾವುಗಳು ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭವಾಗಿರುವ ಎಸ್ಐಆರ್ ಕಾರ್ಯಕ್ರಮಕ್ಕೆ ಸಹಕಾರ ನೀಡೋಣ. ಬಿಎಲ್ಒರವರಿಗೆ ಸಮಗ್ರವಾದ ಮಾಹಿತಿ ಕೊಡೋಣ. ಇಡೀ ರಾಜ್ಯದಲ್ಲಿ ಮಾದರಿಯ ಎಸ್ಐಆರ್ ಕ್ಷೇತ್ರದಲ್ಲಿ ಜಿಲ್ಲೆಯನ್ನಾಗಿ ಮಾಡೋಣ ಎಂದು ಡಾಕ್ಟರ್ ಬಿರಾದಾರ್ ತಮ್ಮ ಉಪನ್ಯಾಸದಲ್ಲಿ ಹೇಳಿದರು. ಕಾಲೇಜಿನ ಉಪನ್ಯಾಸಕರಾದ ಚಿದಾನಂದರವರು ಅಧ್ಯಕ್ಷ ಭಾಷಣದಲ್ಲಿ ಎಸ್ಐಆರ್ ಮಹತ್ವ, ಅದರ ಹಿನ್ನೆಲೆ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಅಮರೀಶ್ ಹಿರೇಮಠ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಹನುಮಂತ ನಾಯಕ್ ಉಪನ್ಯಾಸಕರು ಕೊನೆಯಲ್ಲಿ ವಂದಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಸಿಬ್ಬಂದಿ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿಶೇಷವಾಗಿ ಸ್ವೀಪ್ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಎಸ್ಐಆರ್ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಇಷ್ಟೇ: ಯಾರು 18 ವರ್ಷ ತುಂಬುತ್ತಾ ಇದ್ರಿ ಅವರು ತಮ್ಮ ಹೆಸರನ್ನ ಕಡ್ಡಾಯವಾಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಬೇಕು. ಈಗಾಗಲೇ ಯಾರು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ, ತಾಯಿ, ಅಣ್ಣ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆ, ಮತ್ತೊಂದು ಸಲ ನಿಮ್ಮ ಮನೆಗೆ ಬಿಎಲ್ಒರು ಬಂದು ಫಾರ್ಮ್ ನಂಬರ್ ಕೊಡ್ತಾರೆ. ಮತ್ತೆ ನೀವು ಮತದಾರ ಪಟ್ಟಿಯಲ್ಲಿ ಹೆಸರನ್ನ ಸೇರ್ಪಡೆ ಮಾಡಲಿಕ್ಕೆ ಆ ಫಾರ್ಮ್ ಅನ್ನ ತುಂಬಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತ ಕರ್ನಾಟಕ ರಾಜ್ಯಾದ್ಯಂತ, ಭಾರತ ದೇಶಾದ್ಯಂತ ಎಸ್ಐಆರ್ ಕಾರ್ಯಕ್ರಮ ಜಾರಿಗೆ ಬಂದಿದೆ. ಏನು ಇದು ಎಸ್ಐಆರ್ ಅಂದ್ರೆ? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ವಿಶೇಷ ಸಮಗ್ರ ಪರಿಷ್ಕರಣೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಹಿನ್ನೆಲೆಯಲ್ಲಿ ಇವತ್ತ
ಭಾರತ ಚುನಾವಣಾ ಆಯೋಗದ ಆದೇಶ, ಕರ್ನಾಟಕದ ಚುನಾವಣಾ ಆಯೋಗದ ಆದೇಶ ಹಿನ್ನೆಲೆಯಲ್ಲಿ ರಾಯಚೂರಿನ ಅವರ ಹೆಸರಿದೆ, ಅವರು ಪುನಃ ಮತ್ತೆ ಫಾರ್ಮ್ ಅನ್ನು ತುಂಬಬೇಕು. ಯಾರು ಇನ್ನೂ 18 ವರ್ಷ ಪೂರ್ಣಗೊಂಡಿಲ್ಲ, 18 ವರ್ಷ ನಡೀತಾ ಇದೆ ಅಂದ್ರೆ 18 ವರ್ಷ ಪೂರ್ಣಗೊಂಡರೂ ಮತದಾರ ಪಟ್ಟಿಯಲ್ಲಿ ಹೆಸರಿಲ್ಲ ಎನ್ನುವುದಕ್ಕೆ ಅವರು ಮತದಾರ ಪಟ್ಟಿ ಹೆಸರು ತುಂಬಲಿಕ್ಕೆ BLO ಬೂತ್ ಲೆವೆಲ್ ಆಫೀಸರ್ ಮತಗಟ್ಟೆ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದು ಫಾರಂ ಅನ್ನು ಕೊಡ್ತಾರೆ. ಸರ್ ಪ್ರಶ್ನೆಯನ್ನ ಮಾಡಿದ್ರು ನಮಗೆ ಚಿದಾನಂದ ಸರ್ ಅವರು, ಸರ್ 2007ರಲ್ಲಿ ನನ್ನ ಹೆಸರು ಮಹಾನಗರ ಪಾಲಿಕೆಯ ಪ್ರಸ್ತುತ ಮಹಾನಗರ ಪಾಲಿಕೆಯ ಹತ್ತಿರವಂತಹ ಒಂದು ಮತಗಟ್ಟೆ ಕೇಂದ್ರದಲ್ಲಿ ನನ್ನ ಹೆಸರಿದ್ದು ಅಲ್ಲಿ ನಾನು ವೋಟ್ ಹಾಕ್ತಾ ಇದ್ದೆ. ಸಿಂಪಲ್ ಆಗಿ ಅವರು ಬರ್ತಾರೆ, ನಿಮ್ಗೆ ಎಪಿಕ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಯಾರು ಮತದಾರ ಪಟ್ಟಿಯಲ್ಲಿ ಹೆಸರು ಆಲ್ರೆಡಿ ನಿಮ್ಮಲ್ಲಿ ಹೆಸರು ಎಪಿಕ್ ಕಾರ್ಡ್ ಅಂತ ಕೊಡ್ತಾರೆ. ಭಾರತೀಯ ಚುನಾವಣಾ ಆಯೋಗದ ಗುರುತಿನ ಚೀಟಿ ಅಂತ ಕರೀತಾರೆ. ವೋಟ್ ಹಾಕಕ್ಕೆ ನಾವು ಹೋಗಿರ್ತೀವಲ್ಲ, ವೋಟ್ ಹಾಕಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅದನ್ನು ತೋರಿಸ್ಬೇಕು. ಅಂತ ಚೀಟಿ ನಿಮ್ಮಲ್ಲಿ TLP ನಂಬರ್ ಅಂತ ಇರ್ತಾರೆ. TLP ನಂಬರ್, ಆ ನಂಬರ್ ನೀವು ಹೊಡೆದ್ರೆ ಅಥವಾ ಬೇರೆ ಹೊಡೆದ್ರೆ ನೀವು ಯಾವಾಗ ಯಾವ ಸಂದರ್ಭದಲ್ಲಿ ಮತದಾನ ಮಾಡಿದ್ರಿ ಎಂಬುದು ಇಷ್ಟು ನಿಮ್ಮಲ್ಲಿ ಬರ್ತಾ ಇದೆ. ಆ ಇಟ್ಟಿನಲ್ಲಿ ಬರೆದ್ರೆ ಮತ್ತೆ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಸೇರ್ತಾ ಇದೆ. ಒಂದು ಮತ ದೇಶಕ್ಕೆ ಹಿತ, ನನ್ನ ಮತ ನನ್ನ ಧ್ವನಿ, ಓಟಿನ ಕದರ್, ಅದು ನನ್ನ ಪವರ್ ಯಾವಾಗ ಆಗುತ್ತದು ಓಟಿಂದು ನನ್ನ ಹೆಸರನ್ನ ನಾವು ಮತದಾರ ಪಟ್ಟಿಯಲ್ಲಿ ಹೆಸರನ್ನ ಸೇರಿಸಿದಾಗ ಮತದಾನ ದಿನದಂದು ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸುವುದರ ಮೂಲಕ ಪ್ರಜಾಪ್ರಭುತ್ವ ಆಡಳಿತವನ್ನ ಬಲಪಡಿಸಿದಾಗ ಅದು ಪವರ್ ಆಗುತ್ತೆ. ನಿಮಗೆ ಗೊತ್ತಿರಬೇಕು, ಒಬ್ಬ ಕೆಲವು ವರ್ಷಗಳಿಂದ ವಿಧಾನಸಭಾ ಚುನಾವಣೆ ನಡೆಯಿತು. ಒಬ್ಬ MLA ಅವರು ಒಂದೇ ಓಟಿಂದ ಸೋತು. ಎಷ್ಟು ಓಟು? ಒಂದೇ ಓಟಿಂದ ಸೋತು. ಮತ್ತೊಬ್ಬರು ಒಂದೇ ಓಟಿಂದ ಗೆದ್ದರು. ಅಂದ್ರೆ ಪ್ರಸ್ತುತ ಒಬ್ಬ ಅಭ್ಯರ್ಥಿಯ ಗೆಲುವಿನಲ್ಲಿ ಮತ್ತು ಸೋಲಿನಲ್ಲಿ ಒಂದು ಮತ ಇಂಪಾರ್ಟೆಂಟ್ ಆಗ್ತಾ ಇದೆ. ಬಹಳಷ್ಟು ಸಂದರ್ಭದಲ್ಲಿ ನೀವೆಲ್ಲರೂ ಗ್ರಾಮೀಣ ಪ್ರದೇಶದಿಂದ ಬಂದಿರುವಂತದ್ದು ನಿಮ್ಮ ಮುಖಗಳನ್ನು ನೋಡಿದ್ರೆ ಗೊತ್ತಾಗಿದೆ. ನಗರ ಪ್ರದೇಶ ಇದ್ದೀವಿ ಇಲ್ಲ ಅಂತಾನೆ ಹೇಳೋದು, ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿಗಳ ಚುನಾವಣೆ ನಡೀತಾವೆ. ನಾವು ಗ್ರಾಮೀಣ ಜನರಲ್ಲಿ ಹೆಂಗೆ ಇರ್ತೇವೆ, ಮಾವ, ಚಿಕ್ಕಪ್ಪ, ದೊಡ್ಡಪ್ಪ, ಹಳೆಯ, ಅತ್ತೆ ಇವೆಲ್ಲ ಶಬ್ದಗಳನ್ನು ಮಾತಾಡ್ತಾರೆ. ಅಲ್ಲೇ ಬಹಳ ಸಿಟಿಯಲ್ಲಿ ಆಗಲ್ಲ, ಸಿಟಿಯಲ್ಲಿ ಅಂಕಲ್ ಆಂಟಿ ಮುಗಿದ್ಬಿಡ್ತು, ಅಂಕಲ್ ಆಂಟಿ ಎಲ್ಲ ಮುಗಿದ್ಬಿಡ್ತು. ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ನಡೆದಾಗ ಎಲ್ಲೆಲ್ಲೋ ಇರ್ತಾರ ಮತದಾರರು, ಅವ್ರನ್ನೆಲ್ಲರೂ ಕರೆಸ್ತಾರ. ಯಾಕಂದ್ರೆ ನಿಂತ ಅಭ್ಯರ್ಥಿಗಳು ಅದೇ ಗ್ರಾಮದವರು, ಅದೇ ಕಾಲೋನಿಯವರು, ಅದೇ ಓಣಿಯವರಾಗಿರ್ತಾರೆ. ಆಗ ಅವರ ಮಧ್ಯದಲ್ಲಿ ಪುರುಷನ ಸ್ಪರ್ಧೆ ನಡೆದಾಗ ಅವ್ರನ್ನೆಲ್ಲರೂ ಕರೆಸಿ ಓಟ್ ಹಾಕ್ತಾರೆ. ಅಂದ್ರೆ ಓಟಿನ ಮಹತ್ವ ಎಷ್ಟೈತೆ ನೀವು ಅರ್ಥ ಮಾಡಿಕೊಳ್ಳಿ. ಎಲ್ಲರೂ ತರ ಬೊಂಬೆಗೆ ದುಡಿಯಕ್ಕೆ ಹೋಗಿರ್ತಾರೆ, ಬೆಂಗಳೂರು ದುಡಿಯಕ್ಕೆ ಹೋಗಿರ್ತಾರೆ, ಅಂತವ್ರು ಕೆಲಸ. ಯಾಕೆ? ನಿಮ್ಮ ಮತದಾನಕ್ಕೆ ಅಷ್ಟು ಮಹತ್ವವಿದೆ, ನಿಮ್ಮ ಮತದಾನಕ್ಕೆ ಅಷ್ಟು ಮಹತ್ವವಿದೆ. ಡಾಕ್ಟರ್ ರಾಜ್ಕುಮಾರ್ ತನ್ನ ಅಭಿಮಾನಿಗಳನ್ನ ದೇವರಂತ ಕರೆದ. ಡಾಕ್ಟರ್ ರಾಜ್ಕುಮಾರ್ ತನ್ನ ಅಭಿಮಾನಿಗಳನ್ನ ದೇವರಂತ ಕರೆದ. ಆದ್ರೆ ಇವತ್ತ ಎಲ್ಲ ಜನನಾಯಕರು ಏನಂತ ಗೊತ್ತಾ? ಮತದಾರೇ ನನ್ನ ದೇವರುಗಳು, ಮತದಾರೇ ನನ್ನ ದೇವರುಗಳು ಅಂತ ಕೇಳ್ತಾರೆ. ನೋಡಿ, ಮತದಾರರನ್ನ ದೇವರಿಗೆ ಹೋಲಿಕೆ ಮಾಡುವಂತ ಶಕ್ತಿ ಅಂದ್ರೆ ಮತದಾನಕ್ಕೆ ಎಷ್ಟು ಶಕ್ತಿ ಇದೆ ಎನ್ನುವುದನ್ನ ನೀವು ತಿಳಿದುಕೊಳ್ಳಬೇಕಾಗಿದೆ. ನಿಮಗೆ ಫಾರ್ಮ್ಗಳನ್ನು ಬಹುಶಃ ಯಾರಾದರೂ ನಿಮ್ಮ ಮನೆಗೆ ಬೀರಲವರು ಬಂದಿದ್ರಲ್ಲ? ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ ಪ್ರತಿಯೊಂದು ಮನೆಗೆ ಒಬ್ಬೊಬ್ಬ ಬೀರಲವರಿಗೆ ಮತಗಟ್ಟೆಯ ಅಧಿಕಾರಿಗಳಿಗೆ ಆ ಫಾರ್ಮ್ ಅನ್ನು ಕೊಟ್ಟಿದ್ದೇವೆ. ಈಗಾಗಲೇ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಅವರ ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸವನ್ನ ಮಾಡ್ತಾ ಇದೆ. ಮೂಲ ಉದ್ದೇಶ ಇಷ್ಟೇ, ಯಾರು ಅರ್ಹರಿರ್ತಾರೆ, ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯಬಾರದು. ಒಂದು ಕಾನ್ಸೆಪ್ಟ್. ಶುದ್ಧ, ಸ್ಪಷ್ಟ, ಗೊಂದಲರಹಿತವಾದ ಮತದಾರರ ಪಟ್ಟಿಯನ್ನು ತಯಾರಿಸುವುದೇ SIR ಕಾರ್ಯಕ್ರಮ. ಇದರ ಪ್ರಮುಖ ಯಾಕೆ ಈ ಪ್ರಕ್ರಿಯೆ ಮತ್ತೆ ಪುನಃ ಪ್ರಾರಂಭವಾಯಿತು? ಈಗಾಗಲೇ ನಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದ್ದರೂ ಮತ್ತೆ ನಾವು ತುಂಬಬೇಕೆನ್ನುವಂತಹ ಪರಿಕಲ್ಪನೆ ಯಾಕೆ ಉಂಟು ಎನ್ನುವಂತಹ ವಿಚಾರವನ್ನು ನಿಮ್ಮ ಮುಂದೆ ಹೇಳಬೇಕಾದ್ರೆ
ಬೇರೆ ದೇಶದವರು ಸಹ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮತದಾರರಾಗಿದ್ದಾರೆ. ಬೇರೆ ದೇಶದವರು ಸಹ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮತದಾರರಾಗಿದ್ದಾರೆ. ಹೀಗಾಗಿ ಅವರು ದ್ವಿಪೌರತ್ವವನ್ನು ಪಡೆದುಕೊಂಡಿದ್ದಾರೆ. ಯಾವ ವ್ಯಕ್ತಿ ಯಾವ ದೇಶದಲ್ಲಿರ್ತಾನೆ ಆ ದೇಶದ ಮತದಾರನಾಗಬೇಕು. ಇದು ಕಾನೂನಿನ ಒಂದು ನಿಯಮ. ಯಾವ ವ್ಯಕ್ತಿ ಯಾವ ದೇಶದಲ್ಲಿರ್ತಾನೆ ಆ ದೇಶದ ಮತದಾರನಾಗಬೇಕು. ಒಂದು ವೇಳೆ ನಾನು ಇದೇ ರಾಯಚೂರಿನವನಾಗಿ, ಇದೇ ಕರ್ನಾಟಕದವನಾಗಿ ನಾನೇನಾದರೂ ನನ್ನ ಹುಟ್ಟೂರು ಬೇರೆ ಊರು, ಅಲ್ಲಿ ನನ್ನ ಮತದಾರ ಪಟ್ಟಿ ಹೆಸರಿದೆ, ಆಮೇಲೆ ಬೇರೆ ಕಡೆ ವರ್ಗಾವಣೆ ಆಗೋದೆ, ಅಲ್ಲಿ ನನ್ನ ಮತದಾರ ಪಟ್ಟಿ ನನ್ನ ಹೆಸರಿದೆ, ಈಗ ಪ್ರೆಸೆಂಟ್ ರಾಯಚೂರು ತಾಲೂಕಿನಲ್ಲಿ ಕೆಲಸ ಮಾಡ್ತೇನೆ, ಇಲ್ಲಿಯೂ ಸಹ ನನ್ನ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರಿದ್ರೆ ನಾನು ಕಾನೂನು ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮತದಾರ ಪಟ್ಟಿಯಲ್ಲಿ ಹೆಸರನ್ನು ಹಾಗೆ ಉಳಿಸಿದರೆ ಇದು ತಪ್ಪು. ಒಬ್ಬ ವ್ಯಕ್ತಿಯ 3-4 ಕಡೆ ಇದ್ದರೆ ಅದು ಕಾನೂನು ಬಾಹಿರ ಅಂಶಗಳನ್ನ ತೆಗೆದು ಕೇವಲ ಒಬ್ಬ ಹೆಸರನ್ನ ಒಂದು ಮತದಾರ ಪಟ್ಟಿಯಲ್ಲಿ ಉಳಿಸುವಂತ ಪ್ರಕ್ರಿಯೆ ಮಾಡುವುದೇ SIR ಕಾರ್ಯಕ್ರಮ. ಎಷ್ಟೋ ಜನ ಮತದಾರ ಪಟ್ಟಿಯಲ್ಲಿ ವಲಸೆ ಹೋಗಿರ್ತಾರೆ, ಸ್ಥಳಾಂತರ ಇರ್ತಾರೆ, ಅವರು ಹಂಗೆ ಹೆಸರಿರ್ತಾರೆ. ಕೆಲವರು ಸತ್ತು ಹೋಗಿರ್ತಾರೆ. ಮತದಾರ ಪಟ್ಟಿಯಲ್ಲಿ ನೋಡಿ, ನಮ್ಮನೆ ಯಾರೋ ಯಜಮಾನಿರ್ತಾರೆ, ತಾತ ಮುತ್ತಾತ ಯಾರು ಇರ್ತಾರೆ, ಡೆತ್ ಆಗಿರ್ತಾರೆ. ನಾವು ರಿಪೋರ್ಟ್ ಕೊಟ್ಟಿರಲಿಲ್ಲ. ಆಕ್ಚುಲಿ ಅದನ್ನ ಗ್ರಾಮ ಪಂಚಾಯತಿ ಮೂಲಕ ನಾವು ಕೊಡಬೇಕು. ಕೊಟ್ಟಾಗ ಅಲ್ಲಿ BO ಏನ್ ಮಾಡ್ತಾರೆ, ಹೆಸರನ್ನು ರೌಂಡ್ ಹಾಕಿ ತೆಗಿತಾರೆ. ಅಷ್ಟು ಪ್ರಜ್ಞೆ ನಮ್ಮಲ್ಲಿ ಇದೆಯಾ ಎನ್ನುವಂಥದ್ದು ವಿಚಾರ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಯುವಕರು ನೀವು ಮುಂದುವರಬೇಕಾಗಿದೆ. ಹೇಳಿ ಎದ್ದೇಳಿ ನೀವು ಮುಟ್ಟುವ ತನಕ ನಿಲ್ಲಬೇಡಿ. ಯಾರು ಹೇಳಿದ್ರ? ಹೇಳಿ ಎದ್ದೇಳಿ ನೀವು ಮುಟ್ಟುವ ತನಕ ನಿಲ್ಲಬೇಡಿ. ಯಾರು ಹೇಳಿದ್ರು? ಆದರ್ಶ ಮೂರ್ತಿ, ಭಾರತ ದೇಶದ ಸಂಸ್ಕೃತ ರಾಯಭಾರಿ ಸ್ವಾಮಿ ವಿವೇಕಾನಂದರ ಮಾತು. ಈಗ ಈ ಮನೆಯವರೆಲ್ಲರೂ ಹೇಳಿರಿ, ಎದ್ದೇಳಿ, ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸುವವರಿಗೆ ವಿಶ್ರಾಂತಿ ಪಡೆಯಬೇಡಿ. ನಮ್ಮದು ಮಾತು. ಹೇಳಿರಿ, ಎದ್ದೇಳಿರಿ, ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡುವವರೆಗೂ ನೀವು ಮುಂದುವರಿಯಿರಿ ಎನ್ನುವಂತ ಮಾತನ್ನು ನಾನು ಹೇಳಬೇಕು. ಆ ಹಿನ್ನೆಲೆಯಲ್ಲಿ ಗೊತ್ತಾ, ಇಡೀ ರಾಯಚೂರಿನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ಇವತ್ತ ವೆಂಕಟೇಶ್ವರನ ಈ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ SIR ಕುರಿತು, ಮತದಾನದ ಮಹತ್ವ ಕುರಿತು ವಿಶೇಷವಾಗಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂತಹ ವೇದಿಕೆ ಮೇಲಿರುವಂತಹ ಎಲ್ಲ ಉಪನ್ಯಾಸಕರು, ವಿಶೇಷವಾಗಿ ನನ್ನ ಮಾತಿಗೆ ಅತ್ಯಂತ ಗೌರವ ಕೊಟ್ಟು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ಕಾಲೇಜಿನ ಪ್ರಾಚಾರ್ಯರಿಗೂ ಹಾಗೂ ನನ್ನ ಮಾತುಗಳನ್ನು ಅತ್ಯಂತ ತಾಳ್ಮೆ ಮತ್ತು ಶಾಂತಿಯಿಂದ ಕೇಳಿದಂತಹ ಮುದ್ದು ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ವಿವರಗಳನ್ನು ಜೈ ಹಿಂದ್, ಜೈ ಕರ್ನಾಟಕ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.